ಸೊ ಇವಾಗ ಮೇಡಮ್ ನಾನು ನೋಡ್ತಾ ಇರೋ ಮಟ್ಟಿಗೆ ಬಹಳಷ್ಟು ಜನರಿಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಮಹಿಳೆಯರಿಗೆ ಎಸ್ಪೆಷಲಿ ಕಿರುಕುಳಗಳು ಆಗ್ತಾ ಇರತ್ತೆ ಆಫೀಸಲ್ಲಿ. ಅಂಥ ಕೇಸ್ಗಳು ನಿಮ್ಗೇನಾದ್ರು ಕಂಡು ಬಂದಿದೆಯಾ? ತುಂಬ ಬಂದಿದೆ ಸರ್. ರಾಜ್ಯದಾದ್ಯಂತ ನನಗೆ ಸುಮಾರು ಕಾಲ್ಗಳು ಬರುತ್ತೆ. ಎಷ್ಟು ಕಾಲ್ ಮಾಡ್ತಾರೆ ಅಂತಂದರೆ ಕೆಲವೊಂದು ಸಲ ಆ ಸಮಸ್ಯೆಗಳು ಕೇಳಿದಾಗಲೇ ಮೊದಲು ನನಗೆ ಅಷ್ಟೊಂದು ಅನ್ನಿಸ್ತಾ ಇರಲಿಲ್ಲ. ಇವಾಗ ಸಂಘಟನೆ ಮಾಡಿದ ಮೇಲೆ ಬೇರೆ ಬೇರೆ ಜಿಲ್ಲೆ, ತಾಲೂಕು ಮತ್ತು ಬೇರೆ ಬೇರೆ ಇಲಾಖೆಯಿಂದ ನನಗೆ ಕಾಲ್ ಮಾಡ್ತಾರೆ. ಕೆಲವೊಂದು ಸಲ ರಾತ್ರಿ ಕಾಲ್ ಮಾಡ್ತಾರೆ, ಹೇಳ್ತಾರೆ ಮೇಡಮ್ ಇವತ್ತು ನೈಟು ಇವಾಗ ಇಲ್ಲಿಂದ ಹೆಂಗೆ ಹೋಗಬೇಕು, ಯಾವುದು ಬಸ್ ಇಲ್ಲ, ರಿಮೋಟ್ ಏರಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಅಲ್ಲಿ ಬಸ್ ಇಲ್ಲ, ಬಟ್ ಇವತ್ತು ಏನಾಗುತ್ತೆ ಅನ್ನೋ ಅದು ಗೊತ್ತಿಲ್ಲ, ನನಗೆ ಹೆದರಿಕೆ ಆಗ್ತದೆ ಅಂತ ಹೇಳ್ತಾರೆ. ಆಮೇಲೆ ಕೆಲವೊಂದು ಆಫೀಸ್ಗಳಲ್ಲಿ ಅವರಿಗೆ ಎಷ್ಟು ಕಿರುಕುಳ ಆಗ್ತಾಯಿದೆ ಅಂತಂದರೆ ಆಫೀಸ್ ಕಚೇರಿ ಹಂತದಲ್ಲಿ ಅಧಿಕಾರಿಗಳಿಂದನೂ ಕಿರುಕುಳ ಆಗುತ್ತೆ, ಬೇರೆಯವರಿಂದನೂ ಕೂಡ ಕಿರುಕುಳ ಆಗ್ತದೆ. ಸ್ಪೆಷಲಿ RDPR ಡಿಪಾರ್ಟ್ಮೆಂಟ್ ಅಲ್ಲಿ PDOಗಳಿಗೆ ಒಂದು ಕಿರುಕುಳವನ್ನು ಆಗ್ತದೆ. ಆಮೇಲೆ ಆರೋಗ್ಯ ಇಲಾಖೆಯಲ್ಲಿ ಕೆಲವೊಂದು ಸಲ ನೈಟ್ ಡ್ಯೂಟಿ ಮಾಡಬೇಕಾಗತ್ತೆ, ರಾತ್ರಿ ಒಂದು ಡ್ಯೂಟಿ ಕೆಲಸ ಮಾಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಕಿರುಕುಳಗಳನ್ನಾಗುತ್ತೆ. ಕಿರುಕುಳಗಳಂದರೆ ಹೇಳ್ಕೊಳ್ಳೋಕ್ಕೆ ಆಗೋದಿಲ್ಲ. ಎಷ್ಟೋ ಮಹಿಳಾ ನೌಕರರು ಸುಸೈಡ್ ಮಾಡ್ಕೊಂಡಿದ್ದಾರೆ.